ಸಂಸ್ಥಾಪಕ ಎನ್.ಡಿ. ಸುಂದರೇಶ್ ಅವರ ನೆನಪಿನ ಸಭೆಯನ್ನು ನಡೆಸುವುದಾಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್.ಆರ್. ಬಸವರಾಜಪ್ಪ ಮಾಹಿತಿ ನೀಡಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಮುಂದೆ ಹಲವು ಬೇಡಿಕೆ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅವೈಜ್ಞಾನಿಕವಾಗಿ ನಿಗದಿ ಮಾಡಿದೆ. ಭತ್ತಕ್ಕೆ 6,000, ಜೋಳಕ್ಕೆ 5,100 ರೂಪಾಯಿ ಆಗುತ್ತದೆ. ರಾಜ್ಯ ಸರ್ಕಾರ ರಕ್ಷಣಾ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. ಕಳೆದ ವರ್ಷ ಬೆಳೆ ವಿಮೆ ಮತ್ತು ಹವಾಮಾನ ಆಧಾರಿತ ವಿಮೆ ಪರಿಹಾರ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಹಿಂದೆ ಉದಾರ ಆರ್ಥಿಕ ನೀತಿ ಖಾಸಗೀಕರಣ ಮನಮೋಹನ್ ಸಿಂಗ್ ಪ್ರಧಾನಿಯಾದಾಗ ಪ್ರಾರಂಭ ಆಯಿತು. ಉದಾರವಾದಿ ನೀತಿಗಳು ಈ ದೇಶದ ರೈತರ ದುಡಿಯೋ ಜನರ ಸಂಕಷ್ಟಕ್ಕೆ ಗುರಿ ಮಾಡ್ತಾ ಇದ್ದಾವೆ. ಅದನ್ನೇ ಇವತ್ತು ಕೂಡ ನರೇಂದ್ರ ಮೋದಿ ಸರ್ಕಾರನೂ ಕೂಡ ಮುಂದುವರಿಸ್ತಾ ಇದೆ. ಕೈಗಾರಿಕೆ ಇದ್ದರೆ ಹಿಂದೆ ದೇಶಕ್ಕೆ ಅನ್ನ ಇಲ್ಲದೆ ಇದ್ದಾಗ ಕೃಷಿ ಭಾಳ ಮುಖ್ಯ ಆಗಿತ್ತು. ಈ ಭಾರತ ದೇಶದಲ್ಲಿ ಬೇರೆ ದೇಶದಿಂದ ಭಿಕ್ಷೆ ತರೋ ಕಾಲದಲ್ಲಿ ಕೃಷಿಗೆ ಆದ್ಯತೆಯನ್ನು ಕೊಟ್ಟರು. ಹೊಸ ತಳಿಗಳನ್ನು ಕಂಡುಕೊಟ್ಟು ದೇಶ ಇವತ್ತು ಸ್ವಾವಲಂಬಿ ರಾಷ್ಟ್ರ ಆಯಿತು. ಸ್ವಾವಲಂಬಿ ರಾಷ್ಟ್ರ ಆದ ನಂತರ ಕೈಗಾರಿಕೆಗಳಿಗೆ ಇವತ್ತು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಕೈಗಾರಿಕೆಯಿಂದಲೇ ಈ ದೇಶದಲ್ಲಿ ಕ್ರಾಂತಿ ಅನ್ನೋ ಭ್ರಮೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿದೆ. ಆ ಭ್ರಮೆಯಿಂದ ಏನಾಗ್ತಾ ಇದೆ ಅಂದರೆ ಕೈಗಾರಿಕೆಗಳು ಸವಲತ್ತುಗಳನ್ನು ಕೊಡೋದು ನೋಡಿದರೆ ಈ ಸರ್ಕಾರಗಳು ರೈತರ ಭೂಮಿಯನ್ನು ಕಸ್ಕೊಂಡು 1,050 ಎಕರೆ ಭೂಮಿಯನ್ನು ಅದಾನಿ ಗ್ರೂಪ್ಗೆ ಕೇವಲ ₹1 ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಇದೇ ರೀತಿ ಭಾಳಷ್ಟು ಕಂಪನಿಗಳಿಗೂ ಕೂಡ ಅದರಲ್ಲಿ ನಾವು ಇದನ್ನು ನಮೂದು ಮಾಡಿಲ್ಲ. ಅದಾನಿ ಗ್ರೂಪಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಭಾಳಷ್ಟು ಕೈಗಾರಿಕೆಗಳು ಕೂಡ ₹1ಗೆ ₹100ಗೆ 100 ಎಕರೆ 1000 ಎಕರೆ ರೈತರ ಭೂಮಿಯನ್ನು ಬಲವಂತವಾಗಿ ಕಸ್ಕೊಂಡು ಆ ರೈತರ ಮಕ್ಕಳನ್ನ ಬೀದಿ ತರ್ತಕ್ಕಂಥ ಕೆಲಸ ಎರಡೂ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಸುಮಾರು ರೈತರ, ಕಾರ್ಮಿಕರ, ದಲಿತರ ಸಮಸ್ಯೆಗಳನ್ನು ಇಟ್ಕೊಂಡು, ಮಹಿಳೆಯರ ಸಮಸ್ಯೆಗಳನ್ನ ಇಟ್ಕೊಂಡು ನವಂಬರ್ 26ನೇ ತಾರೀಕು ಬೆಂಗಳೂರಿನಲ್ಲಿ ಭಾಳ ಒಂದು ದೊಡ್ಡ ಬೃಹತ್ತಾದಂಥ ಒಂದು ಸಮಾವೇಶ ಮಾಡಿದ್ವಿ. ಸುಮಾರು 10ರಿಂದ 15 ಸಾವಿರ ತನಕ ಜನ ಸೇರಿದ್ರು. ಆ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಮಹದೇವಪ್ಪನವರು ಬಂದು ಮನವಿ ತಗೊಂಡು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಸಭೆ ನಡೆಸಿದರು. ಅಂದರೆ ಆ ಸಭೆ ಪೂರ್ಣ ಆಗಲಿಲ್ಲ. ಬೆಳಗಾವಿ ಅಧಿವೇಶನದ ನಂತರ ನಮ್ಮ ಒತ್ತಾಯ ಇತ್ತು, ಪ್ರತ್ಯೇಕ ಸಚಿವರುಗಳ ಸಭೆಗಳನ್ನು ಕರಿಬೇಕು. ಸಂಬಂಧಪಟ್ಟಂಥ 8-10 ಸಚಿವರು, ಕಂದಾಯ, ತೋಟಗಾರಿಕೆ, ಕೃಷಿ, ಮಾರುಕಟ್ಟೆ, ವಿದ್ಯುತ್ ಶಕ್ತಿ, ಈ ರೀತಿ ತೋಟಗಾರಿಕೆ 8-10 ಸಹಕಾರಿ ಸಚಿವರ ಸಭೆಯನ್ನು ಪ್ರತ್ಯೇಕ ಕರೆದು ಸಮಸ್ಯೆಗಳನ್ನು ಆಲಿಸಿ ನಂತರದಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರಿಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಬಹುಶಃ ಬೆಳಗಾವಿ ಅಧಿವೇಶನ ಆದಮೇಲೆ ಕರಿಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಈಗ ಕೇಂದ್ರ ಸರ್ಕಾರಕ್ಕೆ ಕೆಲವು ಒತ್ತಾಯಗಳಿದ್ದಾವೆ. MSPಯನ್ನು ಸ್ವಾಮಿನಾಥನ್ ವರದಿ ಪ್ರಕಾರ ನಿಗದಿ ಮಾಡಿ ಮತ್ತು ಕಾನೂನು ಮಾಡಿ ಅಂತಕ್ಕಂಥದ್ದು ಹಾಗೆ ಉಳಿದಿದೆ. 13 ತಿಂಗಳು ಚಳವಳಿ ಮಾಡಿದಂಥ ಸಂದರ್ಭದಲ್ಲಿ ಜಗತ್ ಸಿಂಗ್ ದಲ್ಲೇವಾಲಾ ಅಂಥೇಳಿ 45 ದಿನ ಅಮರಣಾಂತ ಉಪವಾಸ ಮಾಡಿ ಜೀವನ್ಮರಣದ ಪ್ರಶ್ನೆಯಲ್ಲಿದ್ದಾಗಲೂ ಕೂಡ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಿತ್ತು. ಭರವಸೆ ಕೊಟ್ಟಂಥ ಸಮಸ್ಯೆಗಳನ್ನು ಇನ್ನೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ. ಈಗ ವಿದ್ಯುತ್ ಶಕ್ತಿ ಖಾಸಗೀಕರಣದ ಮಸೂದೆನೂ ಕೂಡ 2025ರಲ್ಲಿ ಮಂಡನೆ ಆಗಿದೆ. ಅದು ನಮ್ಮ ತಲೆ ಮೇಲೆ ತೂಗತ್ತಿ ಇದೆ.
ಅದರ ಪರಿಣಾಮ ಈ ಕರ್ನಾಟಕದಲ್ಲಿ ಆಲೆ ಹೊಸ ಸಂಪರ್ಕ ಪಡಿತಕ್ಕಂಥ ಗ್ರಾಹಕರಿಗೆ ಯಾರು ಹೊಸದಾಗಿ ಸಂಪರ್ಕ ಪಡೀತಾರೋ ಅವರಿಗೆ ಸ್ಮಾರ್ಟ್ ಮೀಟ್ರನ್ನು ಹಾಕಬೇಕು ಅಂತಕ್ಕಂಥ ಕಡ್ಡಾಯ ಮಾಡಿದ್ದಾರೆ. ಆ ಸ್ಮಾರ್ಟ್ ಮೀಟ್ರ್ ಬೆಲೆನೂ ಕೂಡ 4,000ರಿಂದ 9,000 ತನಕ ಬೆಲೆ ಇದೆ. ಆ ಬೆಲೆನೂ ಕೂಡ ಗ್ರಾಹಕರೇ ಕೊಡಬೇಕು ಅಂತಕ್ಕಂಥದ್ದು ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಸ್ಮಾರ್ಟ್ ಮೀಟ್ರ್ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ವಾಪಸ್ ತಗೊಳ್ಬೇಕು ಕರ್ನಾಟಕ ಸರ್ಕಾರಕ್ಕೆ ಅಂತಲೂ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮಾತುಕತೆ ಸಂದರ್ಭದಲ್ಲಿ ಹೇಳ್ತೀವಿ. ಇವತ್ತು ಸ್ಮಾರ್ಟ್ ಮೀಟ್ರ್ ಹಾಕಿದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಬರೀ ರೈತರಿಗೆ ಅಷ್ಟೇ ಅಲ್ಲ, ಬೇರೆ ಎಲ್ಲ ವರ್ಗದ ವ್ಯಾಪಾರಸ್ಥರು ಮತ್ತು ಕೂಲಿ ಮಾಡ್ತಕ್ಕಂಥವ್ರು ಎಲ್ಲರ ಮನೆಗೂ ಕೂಡ ಸ್ಮಾರ್ಟ್ ಮೀಟ್ರ್ ಹಾಕಿದರೆ ನಾವು ಮೊಬೈಲ್ ಕರೆನ್ಸಿ ಥರ ಕರೆನ್ಸಿ ಹಾಕ್ಸ್ಕೊಂಡು ನಾವು ವಿದ್ಯುತ್ ಶಕ್ತಿ ಉಪಯೋಗಿಸ್ಬೇಕಾಗತ್ತೆ. ಕೃಷಿ ಪಂಪ್ ಸೆಟ್ಗಳಿಗೆ ಹೊರತುಪಡಿಸಿ ಅಂತ ಆದೇಶ ಮಾಡಿದ್ದಾರೆ. ಹೊಸ ಇದೆಲ್ಲ ಇಲ್ಲ, ಅದರಲ್ಲಿ ಬರೀ ಮುಖ್ಯವಾದ ಪಾಯಿಂಟ್ ಹಾಕಿದೆ. ನಾವು ಮಾತಾಡ್ತಕ್ಕಂಥ ಈ ವಿಚಾರಗಳಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ನಾವಂತೂ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆಮೇಲೆ ಹವಾಮಾನ ಇದು ಆಧಾರಿತ ಬೆಳೆ ವಿಮೆ ಸರ್ಕಾರದ ದೋಷದಿಂದ